ಮನೆಯಲ್ಲಿ ಲಕ್ಷ್ಮಿಯ ಈ ರೀತಿಯ ಫೋಟೋ ಇದ್ದರೆ ಸಂಪತ್ತು ಹೆಚ್ಚುತ್ತೆ. ಸದಾ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು. ಲಕ್ಷ್ಮಿ ಅನುಗ್ರಹ ನಮ್ಮ ಮೇಲೆ ಇಲ್ಲವಾದರೆ ಎಷ್ಟೇ ದುಡಿದರೂ ಸಂಪಾದನೆ ನಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಲಕ್ಷ್ಮಿಯನ್ನು ಸಂಪೂರ್ಣ ವಿಧಿವಿಧಾನಗಳ ಮೂಲಕ ಪೂಜಿಸುವುದರಿಂದ ನಮ್ಮೆಲ್ಲ ಹಣದ ಸಮಸ್ಯೆಯನ್ನು ಹಾಗೂ ಇನ್ನಿತರ ಸಮಸ್ಯೆಗಳನ್ನು ದೂರಾಗಿಸಿಕೊಳ್ಳಬಹುದು. ಯಾವ ಸಮಸ್ಯೆಗಳಿಗೆ ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು? ಸಮಸ್ಯೆಗಳಿಗನುಗುಣವಾಗಿ ಲಕ್ಷ್ಮೀ ದೇವಿಯನ್ನು ಹೀಗೆ ಪೂಜಿಸಿ. ಹಣವೆಂದರೆ ಯಾರಿಗೆ ತಾನೇ ಇಷ್ಟ ಇರುವುದಿಲ್ಲ? ಪ್ರತಿಯೊಂದು ವ್ಯಕ್ತಿ ಪ್ರತಿನಿತ್ಯ ಕಠಿಣ ಪರಿಶ್ರಮದಿಂದ ದುಡಿಯುವುದು ಹಣವನ್ನು ಸಂಪಾದಿಸುವುದಕ್ಕೆ. ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಆ ಹಣ ನಮ್ಮ ಬಳಿ ಇರುವುದಿಲ್ಲ. ಕೈಗೆ ಹಣ ಬರುತ್ತಿದ್ದಂತೆ ಹಣ ಹೇಗೆ ಖಾಲಿಯಾಗುತ್ತೆಂಬ ತಿಳಿಯುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಲಕ್ಷ್ಮೀ ದೇವಿಯ ಕೋಪವಿರಬಹುದು, ಅಥವಾ ನೀವು ಮನೆಯಲ್ಲಿ ಲಕ್ಷ್ಮಿಯನ್ನು ಪೂಜಿಸುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಿರಬಹುದು. ಸರಿಯಾದ ವಿಧಿವಿಧಾನಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಮಾತ್ರ ಆಕೆ ಒಲಿಯಲು ಸಾಧ್ಯ, ಧನಾಗಮನವಾಗಲು ಸಾಧ್ಯ. ಶಾಸ್ತ್ರದಲ್ಲಿ ಲಕ್ಷ್ಮಿಯನ್ನು ಮೆಚ್ಚಿಸಲು 14 ವಿಧದ ಬಗೆಯ ಪೂಜಾ ವಿಧಾನಗಳಿವೆ. ಆ ವಿಧಾನಗಳವು? ಯಾವ ಸಮಸ್ಯೆಗಳಿಗೆ ಲಕ್ಷ್ಮಿಯನ್ನು ಹೇಗೆ ಪೂಜಿಸಬೇಕು? ಲಕ್ಷ್ಮಿ ಅನುಗ್ರಹವನ್ನು ಪಡೆಯುವುದು ಸುಲಭದ ಮಾತಲ್ಲ, ಕಾರಣ ಆಕೆ ಚಂಚಲೆ. ಲಕ್ಷ್ಮಿ ಒಲಿಸಿಕೊಳ್ಳಲು ಯಾವ ರೀತಿ ಪೂಜೆ ಮಾಡಬೇಕು ಎಂಬ ಮಾಹಿತಿ ಇಲ್ಲಿದೆ. ಹಣದ ಕೊರತೆ ಇದ್ದರೆ ಲಕ್ಷ್ಮೀ ದೇವಿಯನ್ನು ಜಪಿಸಿದರೆ ಸಾಕು, ಆಕೆ ಕೃಪಾ ಕಟಾಕ್ಷ ತೋರುತ್ತಾಳೆ ಎಂಬ ನಂಬಿಕೆ ಇದೆ. ಲಕ್ಷ್ಮಿ ಅನುಗ್ರಹ ಪಡೆಯುವುದು ಸುಲಭದ ಮಾತಲ್ಲ, ಕಾರಣ ಆಕೆ ಚಂಚಲೆ. ಲಕ್ಷ್ಮಿ ಒಲಿಸಿಕೊಳ್ಳಲು ಯಾವ ರೀತಿ ಪೂಜೆ ಮಾಡಬೇಕು ಎಂಬ ಮಾಹಿತಿ ಇಲ್ಲಿದೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೈಯಿಂದ ಹಣ ಬೀಳುತ್ತಿರುವ ಇಂತಹ ಚಿತ್ರವನ್ನು ಹಾಕಿ. ಹಣವು ನಿಮ್ಮ ಕೈಯಲ್ಲಿ ನಿಲ್ಲದಿದ್ದರೆ ಮತ್ತು ಅದನ್ನು ಹೆಚ್ಚು ಖರ್ಚು ಮಾಡಿದರೆ ಲಕ್ಷ್ಮೀ ದೇವಿ ನಿಂತಿರುವ ಮತ್ತು ಆಕೆಯ ಕೈಯಿಂದ ಹಣ ಬೀಳುವಂತಹ ಚಿತ್ರವನ್ನು ಹಾಕಿ. ಯಾವಾಗಲೂ ಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ. ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡುತ್ತಿದ್ದರೆ ದೇವಿಯ ಪಾದದಲ್ಲಿ ಪ್ರತಿದಿನ 1 ರೂಪಾಯಿಯ ನಾಣ್ಯವನ್ನು ಅರ್ಪಿಸಿ ಮತ್ತು ಅದನ್ನು ಠೇವಣಿ ಮಾಡಿ ಮತ್ತು ತಿಂಗಳ ಕೊನೆಯಲ್ಲಿ ಅದೃಷ್ಟದ ಮಹಿಳೆಗೆ ನೀಡಿ. ಪೂಜೆಯ ದೀಪ ಹಚ್ಚಿದ ಬಳಿಕ ಅದನ್ನು ನಂದಿಸಿದರೆ ಆ ಮನೆಗಳಲ್ಲಿ ಲಕ್ಷ್ಮಿ ಉಳಿಯುವುದಿಲ್ಲ. ಪಾದಗಳನ್ನು ತೊಳೆಯದೆ ಮಲಗಿದರೆ ಅಥವಾ ಒದ್ದೆಯಾದ ಪಾದಗಳಿಂದ ಮಲಗುವ ಅಭ್ಯಾಸವನ್ನು ಹೊಂದಿದ್ದರೆ ಕೂಡ ಲಕ್ಷ್ಮಿ ಕೃಪೆ ತೋರುವುದಿಲ್ಲ ಎನ್ನಲಾಗುವುದು. ನೀವು ರಾತ್ರಿ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಟ್ಟುಕೊಂಡು ಬೆಳಗ್ಗೆ ಅವುಗಳನ್ನು ಸ್ವಚ್ಛಗೊಳಿಸಬೇಡಿ. ಹೀಗೆ ಮಾಡುವುದರಿಂದ ಲಕ್ಷ್ಮಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಳಿಯುವುದಿಲ್ಲ. ಸೂರ್ಯಾಸ್ತದ ಬಳಿಕ ಕಸ ಗುಡಿಸಿದ ಮನೆಗಳಲ್ಲಿ ಲಕ್ಷ್ಮಿ ವಾಸಿಸಲು ಇಷ್ಟಪಡುವುದಿಲ್ಲ. ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರನ್ನು ಪೂಜಿಸಿದ ಮನೆಗಳಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಲಕ್ಷ್ಮೀ ದೇವಿಗೆ ತನ್ನ ಇಷ್ಟದ ವಸ್ತುಗಳನ್ನು ಅರ್ಪಿಸಬೇಕು. ಕಮಲದ ಹೂ, ವೀಳ್ಯದ ಎಲೆಗಳು, ವೀಳ್ಯದೆಲೆ, ಏಲಕ್ಕಿಗಳನ್ನು ಅರ್ಪಿಸಿದರೆ ಆಕೆ ಸಂತೋಷ ಪಡುತ್ತಾಳೆ ಎಂದು ನಂಬಲಾಗಿದೆ. ಪೂಜೆಯಲ್ಲಿ ವೀಳ್ಯದೆಲೆ ಬಳಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ, ಏಕೆಂದರೆ ವೀಳ್ಯದೆಲೆಯನ್ನು ಅತ್ಯಂತ ಪವಿತ್ರ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ವೇಳೆ ಆಕೆಗೆ ವೀಳ್ಯದ ಎಲೆಯನ್ನು ಅರ್ಪಿಸಿ. ಶಾಸ್ತ್ರದಲ್ಲಿ ಲಕ್ಷ್ಮಿಯನ್ನು ಮೆಚ್ಚಿಸಲು 14 ವಿಧದ ಬಗೆಯ ಪೂಜಾ ವಿಧಾನಗಳಿವೆ. ಆ ವಿಧಾನಗಳ್ಯಾವುವು? ಯಾವ ಸಮಸ್ಯೆಗಳಿಗೆ ಲಕ್ಷ್ಮಿಯನ್ನು ಹೇಗೆ ಪೂಜಿಸಬೇಕು? 1. ಧನ ದಾರಿದ್ರ್ಯ ನಿವಾರಣೆಗೆ ಲಕ್ಷ್ಮೀ ಪೂಜೆ. ಒಂದು ವೇಳೆ ಮನೆಯಲ್ಲಿ ಧನದ ಕೊರತೆ ಇದ್ದರೆ, ನಿತ್ಯದ ಖರ್ಚಿಗೂ ಹಣದ ಸಮಸ್ಯೆ ಎದುರಾಗುತ್ತಿದ್ದರೆ ನೀವು ಮಹಾಲಕ್ಷ್ಮೀ ದೇವಿಯ ವಿಗ್ರಹವನ್ನು ಅಕ್ಕಿಯ ಮೇಲಿಟ್ಟು ಲಕ್ಷ್ಮಿಯನ್ನು ಪೂಜಿಸಿ. ಪೂಜಿಸುವಾಗ ತಪ್ಪದೆ ಲಕ್ಷ್ಮೀ ಸಹಸ್ರನಾಮಾವಳಿಯನ್ನು ಪಠಿಸುತ್ತಾ ಕುಂಕುಮಾರ್ಚನೆ ಮಾಡಬೇಕು. ಧಾನ್ಯ ವೃದ್ಧಿಯಾಗಿ ಅದೇ ಸಂದರ್ಭದಲ್ಲಿ ಶ್ರೀ ಸೂಕ್ತ ಮಂತ್ರವನ್ನು ಪಠಿಸಬೇಕು. 2. ಇಷ್ಟಾರ್ಥ ಸಿದ್ಧಿಗೆ ಲಕ್ಷ್ಮೀ ಪೂಜೆ. ನಿಮ್ಮ ಬಯಕೆಗಳು, ಇಚ್ಛೆಗಳು ನೆರವೇರಬೇಕೆಂದಿದ್ದರೆ ಅಥವಾ ಮನೆಯು ಸಂಪೂರ್ಣ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ನೀವು ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಪೂರ್ವ ದಿಕ್ಕಿನಲ್ಲಿ ಕೂರಿಸಿ ಪೂಜೆಯನ್ನು ಮಾಡಬೇಕು. ಪೂಜೆಯ ವೇಳೆ ನಿಮ್ಮ ಮುಖ ಉತ್ತರಕ್ಕಿರಬೇಕು, ಅಂದರೆ ಉತ್ತರಕ್ಕೆ ವಿರುದ್ಧವಾಗಿ ನಿಮ್ಮ ಮುಖವಿರಬೇಕು. ಪೂಜೆಯ ಸಮಯದಲ್ಲಿ ಶ್ರೀ ಸೂಕ್ತವನ್ನು ಪಾರಾಯಣ ಮಾಡುವುದು ಉತ್ತಮ. 3. ಸದಾಕಾಲ ಲಕ್ಷ್ಮೀ ನೆಲೆಯಾಗಲು ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿಯು ನೆಲೆಸಬೇಕಾದರೆ ತಪ್ಪದೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಪೂಜೆಯಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಡಬೇಕು. ಸದಾಕಾಲ ಲಕ್ಷ್ಮಿ ನೆಲೆಸಲು ಲಕ್ಷ್ಮೀ ದೇವಿಯ ಫೋಟೋವನ್ನು ಅಥವಾ ವಿಗ್ರಹವನ್ನು ಉತ್ತರ ದಿಕ್ಕಿನಲ್ಲಿ ಕುಳಿಸಬೇಕು. ನಂತರ ಪೂಜೆ ಮಾಡುವವರು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. 4. ಸುಖಮಯ ವೈವಾಹಿಕ ಜೀವನಕ್ಕೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಪತಿ ಪತ್ನಿಯರ ನಡುವೆ ಕಲಹಗಳಾಗುತ್ತಿದ್ದರೆ ನೀವು ಲಕ್ಷ್ಮಿಯನ್ನು ಪೂಜಿಸುವುದರೊಂದಿಗೆ ವಿಷ್ಣುವನ್ನು ಕೂಡ ಪೂಜಿಸಬೇಕು.
ಪೂಜೆಯಲ್ಲೂ ತುಳಸಿ ಹಾರವನ್ನು ಅಥವಾ ತುಳಸಿ ಎಲೆಗಳನ್ನು ಬಳಸುವುದನ್ನು ಮರೆಯದಿರಿ. ಪೂಜೆಯ ವೇಳೆ ಶ್ರೀ ಸೂಕ್ತವನ್ನು ಕೂಡ ಓದಬೇಕು. 5. ಕುಟುಂಬದ ಸಮಸ್ಯೆ ನಿವಾರಣೆಗೆ ನಿಮ್ಮ ಮನೆಯಲ್ಲಿನ ಸದಸ್ಯರ ಸಮಸ್ಯೆಗಳು, ದೋಷಗಳು ದೂರಾಗಲು ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಉತ್ತಮ. ಮನೆಯ ಸದಸ್ಯರೆಲ್ಲರೂ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಶ್ರೀ ಸೂಕ್ತದೊಂದಿಗೆ ಸಾಲಿಗ್ರಾಮ ದೇವರಿಗೆ ಭಕ್ತಿಯಿಂದ ಅಭಿಷೇಕ ಮಾಡಬೇಕು. ಲಕ್ಷ್ಮಿಯ ಕೋಪವು ಕುಟುಂಬದಲ್ಲಿ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗಬಹುದು. ಆದ್ದರಿಂದ ಆದಷ್ಟು ಲಕ್ಷ್ಮೀ ದೇವಿಯನ್ನು ಸಂತೋಷಗೊಳಿಸಬೇಕು. 6. ಸ್ತ್ರೀ ಶಾಪ ನಿವಾರಣೆಗೆ ಮನೆಯಲ್ಲಿ ವಿವಾದಗಳಾಗುತ್ತಿದ್ದರೆ, ಮನೆಯಲ್ಲಿ ದಾರಿದ್ರ್ಯವಿದ್ದರೆ ತಪ್ಪದೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಸ್ತ್ರೀ ಶಾಪದಿಂದ ಮುಕ್ತಿಯನ್ನು ಹೊಂದಲು ನೀವು ಪ್ರತಿನಿತ್ಯ ಶ್ರೀ ಸೂಕ್ತವನ್ನು ಓದಬೇಕು ಮತ್ತು ಮನೆಗೆ ಸುಮಂಗಲಿಯರು ಬಂದಾಗ ಅವರಿಗೆ ಅರಿಶಿನ ಕುಂಕುಮವನ್ನು ನೀಡಬೇಕು. 7. ನಿರ್ವಿಘ್ನಗಳು ದೂರವಾಗುವುದು. ನೀವು ಶುಭ ಕಾರ್ಯವನ್ನು ಮಾಡಲು ಯೋಜಿಸಿದ್ದರೆ ಆ ಕಾರ್ಯವನ್ನು ಮಾಡುವ ಮುನ್ನ ಗಣೇಶನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಇದರಿಂದ ಶುಭ ಕಾರ್ಯಗಳಲ್ಲಿನ ಸಕಲ ವಿಘ್ನಗಳು ದೂರಾಗುವುದು. ಮನೆಯಲ್ಲಿ ಆಚರಿಸುವ ಶುಭ ಕಾರ್ಯಗಳಲ್ಲಿ ನಿರ್ವಿಘ್ನಗಳು ಎದುರಾಗದಂತೆ ಪ್ರತಿದಿನ ಶ್ರೀ ಸೂಕ್ತವನ್ನು ಓದಬೇಕು ಮತ್ತು ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಬೇಕು. 8. ಸರ್ವರೋಗದಿಂದ ಮುಕ್ತಿ ಹೊಂದಲು ಮನೆಯಲ್ಲಿನ ಸದಸ್ಯರು ರೋಗದ ಸಮಸ್ಯೆಯಿಂದ ಅಥವಾ ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಶ್ರೀ ಸೂಕ್ತವನ್ನು ಓದುತ್ತಾ ದೇವರ ವಿಗ್ರಹಗಳಿಗೆ ಅಥವಾ ಸಾಲಿಗ್ರಾಮ ದೇವರಿಗೆ ಗಂಧದ ಅಭಿಷೇಕವನ್ನು ಮಾಡಬೇಕು. ದೇವರಿಗೆ ಗಂಧದಿಂದ ಅಭಿಷೇಕ ಮಾಡುವುದರಿಂದ ಸರ್ವರೋಗವು ನಿವಾರಣೆಯಾಗುವುದು. 9. ಮಂಗಳ ಕಾರ್ಯದಲ್ಲಿನ ಅಡಚಣೆ ನಿವಾರಣೆಗೆ ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯವನ್ನು ನೆರವೇರಿಸುವಾಗ ಸಮಸ್ಯೆಗಳು ಎದುರಾಗುತ್ತಿದ್ದರೆ ನೀವು ಶ್ರೀ ಸೂಕ್ತವನ್ನು ಪಠಿಸುತ್ತಾ ದೇವರನ್ನು ಅರಿಶಿನ ನೀರಿನಿಂದ ಅಭಿಷೇಕ ಮಾಡಬೇಕು. ಅರಿಶಿನ ನೀರಿನಿಂದ ದೇವರನ್ನು ಅಭಿಷೇಕ ಮಾಡುವುದರಿಂದ ಮಂಗಳ ಕಾರ್ಯದಲ್ಲಿನ ಅಡಚಣೆಗಳು ದೂರಾಗುತ್ತದೆ. 10. ದೃಷ್ಟಿಕೋನ ನಿವಾರಣೆಗೆ ದೃಷ್ಟಿದೋಷದಿಂದ ನಿವಾರಣೆಯನ್ನು ಪಡೆದುಕೊಳ್ಳಲು ಅಥವಾ ಮಾಟ ಮಂತ್ರದಿಂದಾಗುವ ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡೆದುಕೊಳ್ಳಲು ನೀವು ನಿಮ್ಮ ಮನೆಯಲ್ಲಿ ಶ್ರೀ ಸೂಕ್ತವನ್ನು ಜಪಿಸುತ್ತಾ ಲಕ್ಷ್ಮೀದೇವಿಗೆ ಕುಂಕುಮ ನೀರಿನ ಅಭಿಷೇಕವನ್ನು ಮಾಡಬೇಕು. ಕುಂಕುಮ ನೀರಿನ ಅಭಿಷೇಕವು ದುಷ್ಟ ಕಣ್ಣುಗಳಿಂದುಂಟಾಗುವ ಸಮಸ್ಯೆಗಳನ್ನು ದೂರಾಗಿಸುತ್ತದೆ. 11. ಸಾಲದಿಂದ ಮುಕ್ತಿ ಹೊಂದಲು. ಸಾಲದಿಂದ ನೀವು ಬೇಸತ್ತಿದ್ದರೆ ಅಥವಾ ಸಾಲ ಬಾಧೆಯು ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದರೆ ತಕ್ಷಣವೇ ಮನೆಯಲ್ಲಿ ಶ್ರೀ ಸೂಕ್ತವನ್ನು ಓದುತ್ತಾ ಚಂದನದಿಂದ ಲಕ್ಷ್ಮೀ ದೇವಿಯನ್ನು ಅಭಿಷೇಕ ಮಾಡಬೇಕು. ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುತ್ತದೆ. ಋಣಬಾಧೆಯಿಂದ ಮುಕ್ತಿಯನ್ನು ಹೊಂದಬೇಕಾದರೆ ಈ ಕ್ರಮಗಳನ್ನು ಅನುಸರಿಸಬೇಕು. 12. ಶ್ರೀಮಂತರಾಗಲು. ಲಕ್ಷ್ಮೀ ಪೂಜೆ. ಜೀವನದಲ್ಲಿ ಶೀಘ್ರದಲ್ಲಿ ಶ್ರೀಮಂತರಾಗಲು ಹಣ, ಆಸ್ತಿ, ವಾಹನ, ಬೆಲೆ ಬಾಳುವ ವಸ್ತುಗಳನ್ನು ತಮ್ಮದಾಗಿಸಿಕೊಳ್ಳಲು ನೀವು ಶ್ರೀ ಸೂಕ್ತವನ್ನು ಪಠಿಸಬೇಕು. ಇದರೊಂದಿಗೆ ಪ್ರತಿನಿತ್ಯ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಅರ್ಪಿಸಬೇಕು. ಲಕ್ಷ್ಮಿಯನ್ನು ನೀವು ಈ ವಿಧಾನಗಳಲ್ಲಿ ಪೂಜಿಸುವುದರಿಂದ ಶ್ರೀಮಂತರಾಗುವಿರಿ. 13. ಹಣ ಶೀಘ್ರದಲ್ಲೇ ಮರುಪಾವತಿಯಾಗುವುದು. ನಿಮಗೆ ಯಾರಾದರೂ ಹಣ ನೀಡಬೇಕಾಗಿದ್ದು ಅವರು ನಿಮ್ಮ ಹಣವನ್ನು ಮರುಪಾವತಿ ಮಾಡದೆ ನಿಮಗೆ ತೊಂದರೆಯನ್ನು ನೀಡುತ್ತಿದ್ದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಶ್ರೀ ಸೂಕ್ತವನ್ನು ಪಠಿಸುತ್ತಾ ಲಕ್ಷ್ಮೀ ದೇವಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿದರೆ ನಿಮಗೆ ಬರಬೇಕಾದ ಹಣವು ಶೀಘ್ರದಲ್ಲೇ ನಿಮ್ಮ ಕೈ ಸೇರುತ್ತದೆ. ಬಿಲ್ವಪತ್ರೆಯನ್ನು ಶಿವನಿಗೆ ಮಾತ್ರವಲ್ಲ ಲಕ್ಷ್ಮೀ ದೇವಿಗೂ ಕೂಡ ಅರ್ಪಿಸಬಹುದು. 14. ಸರ್ಪದೋಷ ನಿವಾರಣೆಗೆ ಲಕ್ಷ್ಮೀ ಪೂಜೆ. ನೀವು ಸರ್ಪದೋಷ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಥವಾ ನೀವು ಸರ್ಪದೋಷ ಸಮಸ್ಯೆಗೆ ಒಳಗಾಗಿದ್ದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬಹುದು. ಲಕ್ಷ್ಮೀ ದೇವಿ ಮತ್ತು ವಿಷ್ಣು ಸರ್ಪದ ಮೇಲೆ ವಾಸವಾಗಿರುವುದರಿಂದ ಇವರಿಬ್ಬರನ್ನು ಪೂಜಿಸಿದರೆ ಸರ್ಪದೋಷವು ದೂರಾಗುವುದು. ಶ್ರೀ ಸೂಕ್ತವನ್ನು ಪಠಿಸುತ್ತಾ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ಕೆಂಡ ಸಂಪಿಗೆ ಹೂಗಳನ್ನು ಅರ್ಪಿಸಿದರೆ ಸರ್ಪದೋಷವು ನಿವಾರಣೆಯಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.